ಸೊ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ವಿಡಿಯೋ ಏನಂತ ತಮ್ಮನೆಲ್ಲ ನೋಡಿರ್ತೀರ ಆಲ್ರೆಡಿ. ಅಂದರೆ ಇವತ್ತು ಕಂಪ್ಲೀಟ್ ಡೇ ಹೇಗಿರ್ತೀನಿ, ಏನು ಮಾಡ್ಬೋದು, ಏನು ಮಾಡ್ತೀನಿ, ಸೊ ಅದು ಈ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಮ ತನಕ. ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಪೇಂಟಿಂಗು. ಅಂದರೆ ಕಂಪ್ಲೀಟ್ ಅಲ್ಲ, ಲೈಕ್ ಪ್ರಾಕ್ಟೀಸ್ ಮಾಡೋಕ್ಕೆ ಇವತ್ತಿಂದ. ಅಂದರೆ ಸ್ಕೆಚಸ್ ಮಾಡ್ತೀನಿ, ಅಂದರೆ ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ ಅಷ್ಟೇ, ಪೇಂಟಿಂಗ್ ಇನ್ನೂ ಕಲ್ತಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಮುಂದೆ ಹೇಗೆ ಮಾಡ್ತೀನಿ ಅಂತ. ಸೊ ಅಂದ್ಬಿಟ್ರೆ ಅಷ್ಟೇ ವಿಷಯ, ಏನೇನಿಲ್ಲ, ಸ್ವಲ್ಪ ವರ್ಕ್ ಇತ್ತದು ಮಾಡ್ತಿದ್ದೆ. ಸೊ ಮುಂದೆ ಸಿಗ್ತೀನಿ. ನೋಡ್ಬೋದು ಎಷ್ಟೊಂದು ಕಾರ್ ಇದೆ ಅಂತ. ಸೊ ನಿಮ್ಗೆ ಯಾವ ಕಾರ್ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ಅಂದರೆ ಯಾವ್ದು ತಗೋಬೇಕು ಅಂದ್ಕೊಂಡಿದ್ರೆ ಮುಂದೆ ನಿಮಗೆ. ಇಲ್ಲಿ ನೋಡಿ ಎಷ್ಟೊಂದು ಕಾರ್ಸ್ ಇದೆ, ಎಲ್ಲ ಮಾಡಲ್ಸ್ ಆಲ್ಮೋಸ್ಟ್ ಇದೆ ಒಟ್ಟಿನಲ್ಲಿ. ಅಂದರೆ ಹೈ ಲೆವೆಲ್ ಅಂದರೆ ಆಮೇಲೆ ಬೆಂಜು, BMW ಜಾಸ್ತಿ ನಿಂತ್ಕೊಳ್ಳುತ್ತೆ ಅಷ್ಟೇ. ಅಂದ್ಬಿಟ್ರೆ ಬೆಂಜು ಇಲ್ಲ ಆಡಿ. ಬಟ್ ನಿನ್ನೆ ಮಾತ್ರ ಒಂದೇ ಒಂದು ಕಾರ್ ಬಂದಿತ್ತು, ಸೈಕಾಗಿತ್ತು ಮಾತ್ರ, ಅದೇ ಡಿಫೆಂಡರು. ನೋಡ್ಬಿಟ್ಟು ಕಾಸಾದೆ ನಾನೇ. ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಯೂಟ್ಯೂಬ್ನ 5 ಮಂತ್ಸ್ ಮೇಲಾಗಿದೆ. ಸೊ ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಅದಕ್ಕೊಂದು ಬಿಗಿನರ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಮೇಲೆ ಮೈಕ್ ಇಲ್ಲ ಇನ್ನು ಸದ್ಯಕ್ಕೆ, ಅದಕ್ಕೋಸ್ಕರ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸ್ಕೇಟಿಂಗ್ ಬೋರ್ಡ್ ಕೋರ್ಟು. ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಸಂಜೆ ಒಂದು 5 to 8 ಆ ಟೈಮಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಕೋಗ್ತಾರೆ. ಚೆನ್ನಾಗೈತೆ ಮಾತ್ರ. ಅವಾಗ ಲೈಟ್ ಇದೆಯಲ್ಲ, ಸೊ ಆ ಲೈಟಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಮಾತು, ಲೈಕ್ ಅಂದರೆ ನಾವು ಏನೇ ಸ್ಟಾರ್ಟ್ ಮಾಡ್ಬೇಕಂದ್ರು ಬೇರೆಯವ್ರು ನೋಡಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅವರು ಇವಾಗ ಕರೆಂಟ್ ಯಾವ ಸ್ಟೇಜಲ್ಲಿದ್ದಾರೆ ನೋಡ್ಬಿಟ್ಟು ನಾವೇನು ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅಂದರೆ ನಾವು ಅವರ ಫಸ್ಟ್ ವೀಡಿಯೋ ನೋಡಿದಾಗ ಗೊತ್ತಾಗೋದು ಅವರು ಇಲ್ಲಿಂದ ಹೇಗೆ ಬಂದಿರ್ತಾರೆ ಅಂತ. ನಾವೇನು ಮಾಡ್ತೀವಿ, ಕರೆಂಟ್ ಪೊಸಿಷನ್ನ ಜಡ್ಜ್ ಮಾಡಿ ನಮ್ಮ ಕೈಲಿ ಯಾಕೆ ಈಗ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಸುಮಾರು ಜನ ಅದೇ ರೀಸನ್ಗೋಸ್ಕರ ಯೂಟ್ಯೂಬ್ನೆಲ್ಲ ಸ್ಟಾಪ್ ಮಾಡಿ ನಮ್ಮ ಕೈಲಿ ಆಗ್ತಾಯಿಲ್ಲ ಅಂತ ಬಿಡ್ತಾರೆ. ಸೊ ಅದಕ್ಕೆ ಏನು ಮಾಡಿ ಅಂದರೆ ಇನಿಷಿಯಲ್ ಸ್ಟೇಜಿಂದ ಸ್ಟೆಪ್ ಬೈ ಸ್ಟೆಪ್ ನೀವು ಇಂಪ್ರೂವ್ ಆಗಬೇಕು ಹೊರತು ಸಡನ್ನಾಗಿ 5th ಸ್ಟೇಜ್ಗೆ ಹೋಗ್ತೀನಿ 100th ಸ್ಟೇಜ್ಗೆ ಹೋಗ್ತೀನಿ ಅಂದರೆ ಆಗೋಲ್ಲ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಸೊ ಮುಂದೆ ಏನು ಮಾಡ್ಬೋದು ಅದನ್ನೆಲ್ಲ ಯೋಚನೆ ಮಾಡಿ ಸೊ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಸ್ಟೆಲಲ್ಲೇ ಇದ್ದೀನಿ ಇವಾಗ ಸದ್ಯಕ್ಕೆ. ಅಂದರೆ ಒಬ್ಬನೇ ಇದ್ದೀನಿ, ಅಂದರೆ ಹುಡುಗರೆಲ್ಲ ಹೋಗಿದ್ದಾರೆ ಕಾಲೇಜು ಅಲ್ಲಿ ಇಲ್ಲಿಗೆ. ಸೊ ಏನು ಮಾಡ್ತಿದ್ದೆ ಅಂದರೆ ಅಷ್ಟಲ್ಲಿ ಇವಾಗ ಅಂದರೆ ಸ್ವಲ್ಪ ಡಿಸೈನ್ ಮಾಡ್ತಿದ್ದೆ. ಸೊ ಇಲ್ಲೇ ಇದೇ ಇವಾಗ ಡಿಸೈನ್ ಮಾಡ್ತಿದ್ದು ಫೋಟೋಶಾಪಲ್ಲಿ. ಅಂದರೆ ನಿಮಗೇನಾದರೂ ಈ ಥರ ಡಿಸೈನ್ ಅಂತ ಪೋಸ್ಟರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲ ನಾನು ಇನ್ಸ್ಟಾ ID ಮೆನ್ಷನ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲೂ. ಸೊ ಅಲ್ಲೋಗಿ ಬಂದು DM ಮಾಡಿ, ನಿಮ್ಗೆ ಯಾವ ರೀತಿ ಬೇಕು ಎಲ್ಲ ಮಾಡಿಕೊಡೋಣ. ಪ್ಲೇಸ್ ಇದೆಯಲ್ಲ, ಆ್ಯಕ್ಚುಲಿ ಒಂಥರ ಫೇವ್ರೆಟ್ ಸ್ಪಾಟ್ ಇದ್ದಂಗೆ. ಅಂದರೆ ಬೇಜಾರಾದಾಗೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳೋದು, ಸುಮ್ಮನೆ ಫೋನ್ ನೋಡಿ ನೋಡಿ ತಲೆ ಕೆಟ್ಟೋಗಿರ್ತಲ್ಲ, ಅವಾಗ ಬಂದು ಈ ಕಡೆ ಸುಮ್ಮನೆ ಹಾಗೆ ಕಣ್ಣಾಡ್ಸೋದು, ಈಚೆ ಏನೇನು ನಡೀತೈತೆ ಎಲ್ಲ ಅಂತ. ಸೊ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ಕ್ಲಾಸ್ ಇದೆ 2 ಗಂಟೆಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೇನೆ ಈಗ. ಸೊ ಅಲ್ಲೋಗಿ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ ಸ್ಕೇಟಿಂಗ್ ಆಡ್ತಾನೆ ಅಂತ. ಸೊ ನೋಡ್ಬೋದು ಇವಾಗ ಆಡ್ತಿದ್ರೆ. ಅಂದರೆ ಟೈಮ್ ಬಂದು ಇವಾಗ 7:15 ಆಗಿದೆ. ಅಂದರೆ ಟೈಮಿಂಗ್ಸ್ ಬಂದು 5 to 8. ಸೊ ನೋಡ್ಬೋದು ಇವಾಗ. ಕ್ಯಾಮ್ರಾ ಝೂಮ್ ಆಗುತ್ತಿಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲೇ ಹೋಗಿ ವೀಡಿಯೋ ಮಾಡ್ತೇನೆ, ನೋಡೋಣ. ನೋಡಿ ಇವಾಗ ರೇಸ್ ಬಿಟ್ಟಿದ್ದಾರೆ ಅಲ್ಲಿ.